ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 27, ಪುಟ ಸಂಖ್ಯೆ 165. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಆ ಗುರು ಸಾನ್ನಿಧ್ಯವನ್ನು ಬಣ್ಣಿಸಲು ಸಾಧ್ಯವಿಲ್ಲ, ಅದನ್ನು ಒಬ್ಬ ಅನುಭವಿಸಲು ಮಾತ್ರ ಸಾಧ್ಯ. ಆ ಗುರು ಸನ್ನಿಧಿಯಲ್ಲಿ ಆಧ್ಯಾತ್ಮಿಕ ಅನುಭವವನ್ನು ಗಳಿಸಿದ ವ್ಯಕ್ತಿಗಷ್ಟೇ ಅದರಲ್ಲಿರುವ ಹರ್ಷವನ್ನು ಅರ್ಥೈಸಿಕೊಳ್ಳಲು ಸಾಧ್ಯ. ಈ ಕೃಪೆಯ ಬಗ್ಗೆ ಅಂತಹ ಅಮೃತದ ಸ್ವಾದವನ್ನು ಅರಿತವರಿಗೆ ಮಾತ್ರ ಅರ್ಥವಾಗುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಲು ಅದರ ರುಚಿಯನ್ನು ತಿಳಿದಿರಬೇಕು. ದೂರದಿಂದಲೇ ನೋಡಿ ಅದರ ಆಳವನ್ನು ಅಳೆಯಲು ಸಾಧ್ಯವಿಲ್ಲ. ಇದು ಹೇಗೆಂದರೆ, ರಸಭರಿತ ಮಾವಿನ ಹಣ್ಣಿನ ರುಚಿಯನ್ನು ಅನುಭವಿಸಿದವನಿಗೆ ಮಾತ್ರ ಮಾವಿನ ರುಚಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದ್ದ ಹಾಗೆ. ತಿನ್ನುವಾಗ ಅದರ ರುಚಿ ಕ್ಷಣಿಕವಾದರೂ ಅದರ ರುಚಿಯು ಶಾಶ್ವತವಾದ ಮಾವಿನ ರುಚಿಯಾಗಿರುತ್ತದೆ. ಒಮ್ಮೆ ಅದರ ಸ್ವಾದವನ್ನು ಸವಿದರೆ ಅದನ್ನು ಜೀವನ ಪೂರ್ತಿ ಮರೆಯದೇ ಇರುವ ಹಾಗೆ ಯಾವುದೇ ಪದಗಳಿಂದ ಗುರು ಸಾನ್ನಿಧ್ಯದ ಸ್ವಾದವನ್ನು ವರ್ಣಿಸಲು ಸಾಧ್ಯವಿಲ್ಲ. ಯಾವುದೇ ನುಡಿಗಳಿಂದ ಅದನ್ನು ಬಣ್ಣಿಸಲು ಅಸಾಧ್ಯ. ಯಾವುದೇ ಶಬ್ದ ಮಾಧ್ಯಮದಿಂದ ಆ ಸಾನ್ನಿಧ್ಯದ ಸ್ವಾದವನ್ನು ಹೋಲಿಸಲು ಆಗುವುದಿಲ್ಲ. ನಾನಂತೂ ಗುರು ಸಾನ್ನಿಧ್ಯದಲ್ಲಿ ಅದ್ಭುತ ಆನಂದವನ್ನು ಅನುಭವಿಸುತ್ತಿದ್ದೆ. ಯಾವ ರೀತಿಯಲ್ಲಿ ಸಾಗರದ ಅಲೆಗಳು ಎದ್ದೇಳುತ್ತವೆಯೋ ಅದೇ ರೀತಿಯಾಗಿ ಗುರುಕೃಪೆಯ ಪರಿಣಾಮದಿಂದಾಗಿ ನನ್ನ ಚೈತನ್ಯದ ಪ್ರತಿಯೊಂದು ಅಲೆಗಳು ಮೇಲೇರಿದಾಗ ನನ್ನ ಆತ್ಮ ಹೇಳತೊಡಗಿತು, ಗುರುದೇವರೇ, ಇದೆಲ್ಲವೂ ನಿಮ್ಮ ಕೃಪೆಯಿಂದಾಗಿ, ನಿಮ್ಮ ಕರುಣೆಯಿಂದಾಗಿ ಆಗುತ್ತಿದೆ. ಇದು ನಿಮ್ಮ ಅನುಗ್ರಹದ ಅಮೃತ. ಗುರುದೇವರೇ, ನೀವು ಅನುಕಂಪದ ಸಾಗರ. ನಾನು ಆ ಸಾಗರದ ದಡದಲ್ಲಿ ಬಿದ್ದಿರುವ ಒಂದು ಶಂಖವಷ್ಟೇ. ಪ್ರತ್ಯೇಕ ಅಲೆಗಳೊಂದಿಗೆ ನನ್ನ ಆತ್ಮ ಶರಣಾಗುತ್ತಾ ಹೋಯಿತು. ಶರಣಾಗುತ್ತಾ ಹೋದ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಶರಣಾಗುತ್ತಿದ್ದೆ. ಹಾಗೆಯೇ ಒಂದು ಸ್ಪಷ್ಟವಾದ ಅರಿವು ನನ್ನೊಳಗೆ ಮೂಡುತ್ತಿದ್ದಂತೆ ನಾನು ಆ ಅನುಗ್ರಹದ ಅಲೆಗಳನ್ನು ಸೆಳೆದುಕೊಳ್ಳಲಾರಂಭಿಸಿದೆ. ಆ ಜಾಗೃತಗೊಳಿಸುವ ಅರಿವು ಮೂಡಿಸುವ ಚೈತನ್ಯದ ಅಲೆಗಳ ಮಳೆಯಾಗುತ್ತಿದ್ದಂತೆ ಕಣ್ಣುಗಳು ಮುಚ್ಚಿಕೊಂಡವು. ಒಟ್ಟೊಟ್ಟಿಗೆ ನಾನು ಅಗ್ನಿಯ ಕಡೆ ಗಮನವನ್ನು ಹರಿಸಬೇಕಾಗುತ್ತಿತ್ತು. ಇದು ಬಹಳಷ್ಟು ತೊಂದರೆಯನ್ನು ಕೊಡುತ್ತಿದ್ದರಿಂದ ಅದು ನನಗೆ ಒಂದು ಕಠಿಣ ಪರೀಕ್ಷೆಯಾಗಿತ್ತು. ಒಂದು ಕಡೆ ನನ್ನ ಗಮನವನ್ನು ಅಗ್ನಿಯ ಕಡೆ ಹರಿಸುತ್ತಿದ್ದರೆ, ಇನ್ನೊಂದೆಡೆ ನನ್ನ ಆತ್ಮವು ಪ್ರತಿ ಅಲೆಯ ಮೇಲೇರಿ ಸವಾರಿ ಮಾಡುತ್ತಾ ಒಳಗೂ ಹೊರಗೂ ಪ್ರಯಾಣ ಮಾಡುತ್ತಿತ್ತು. ನನ್ನ ಆತ್ಮವು ನನ್ನ ಲಕ್ಷ್ಯವನ್ನು ಒಳಮುಖವಾಗಿ ಸೆಳೆಯುತ್ತಿತ್ತು. ನನ್ನ ಶರೀರವು ನನ್ನ ಗಮನವನ್ನು ಬಾಹ್ಯ ಪ್ರಪಂಚಕ್ಕೆ ಎಳೆಯುತ್ತಿತ್ತು. ನಾನು ಕುಳಿತುಕೊಂಡಿರುವಾಗ ನನ್ನ ಗಮನವನ್ನು ಅಗ್ನಿಯ ಕಡೆ ಹರಿಸಲು ಕಷ್ಟವಾಗುತ್ತಿದ್ದುದರಿಂದ ನಾನು ಆವೃತ್ತದ ಸುತ್ತಲೂ ಚಲಿಸುವುದು ಒಳಿತು ಎಂದು ನಿರ್ಧರಿಸಿದೆ. ನಾನು ಗುರುದೇವರ ಸುತ್ತಲೂ ಹೋದ ಹಾಗೆ ನನ್ನ ಗಮನ ಒಳಮುಖವಾಗಿ ಚಲಿಸತೊಡಗಿತು. ಆ ರಾತ್ರಿ ನನಗೆ ಒಂದು ಅನುಭವವಾಯಿತು. ಗುರುದೇವರು ಅಗ್ನಿಯ ವೃತ್ತದೊಳಗೆ ಇರುವುದು ಮಾತ್ರವಲ್ಲ, ಈಗ ಅದರೊಂದಿಗೆ ಒಂದು ದೊಡ್ಡ ಚಿನ್ನದಂತಹ ಬೆಂಕಿಯ ಚೆಂಡು ಅವರನ್ನು ಆವರಿಸಿಕೊಂಡಿತ್ತು. ಆ ಚಿನ್ನದಂತಹ ಬೆಂಕಿಯ ಚೆಂಡು ಬಹಳಷ್ಟು ಪ್ರಜ್ವಲತೆಯಿಂದ ಕೂಡಿತ್ತು. ಅದಕ್ಕೆ ಹೋಲಿಸಿದಾಗ ಅಗ್ನಿಯೇ ಬಹಳಷ್ಟು ತಂಪಾಗಿತ್ತು. ಆ ಬೆಂಕಿಯ ಚೆಂಡಿನಲ್ಲಿ ಬಹಳಷ್ಟು ಆಕರ್ಷಣೆ ಇತ್ತು. ನಾನು ಅಗ್ನಿಯ ಸುತ್ತಲೂ ನಡೆಯುತ್ತಿದ್ದರೂ ನನ್ನ ಲಕ್ಷ್ಯವೆಲ್ಲ ಆ ಜ್ವಾಲೆಯ ಚೆಂಡಿನ ಮೇಲೆ ಇತ್ತು.
ಆ ಬೆಂಕಿಯ ಚಿನ್ನದಂತಹ ಉಂಡೆಯು ಗುರುದೇವರನ್ನು 10 ರಿಂದ 15 ಅಡಿಗಳ ವಿಸ್ತೀರ್ಣದಲ್ಲಿ ಸುತ್ತುವರಿದಿತ್ತು. ನಾನು ಹೊತ್ತಿಸಿದ್ದ ಬೆಂಕಿಯು ಅದರ ಮುಂದೆ ಮುಸುಕಾಗಿ ತೋರುತ್ತಾ ಮಾಸಿ ಹೋಗಿತ್ತು. ಆ ಅಗ್ನಿಯು ಆಕರ್ಷಕವಾಗಿ ಮುಂಜಾನೆ ಮೂಡಿಬರುವ ಸೂರ್ಯನ ಹಾಗೆ ಮನೋಹರವಾಗಿತ್ತು. ಗುರುದೇವರ ಸುತ್ತ ಆವರಿಸಿದ್ದ ಆ ಅಗ್ನಿಯ ಪ್ರಕಾಶ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಕುಗ್ಗುತ್ತಾ ಚೈತನ್ಯದೊಂದಿಗೆ ಜೋಲಾಡುತ್ತಿತ್ತು. ಚೈತನ್ಯದ ಅಲೆಗಳು ಆ ಬೆಳಕಿನೊಂದಿಗೆ ಹಿಗ್ಗುತ್ತಾ ಕುಗ್ಗುತ್ತಾ ಇದ್ದವು. 3ನೇ ದಿನದಿಂದ ನನಗೆ ಬೇರೆಯ ರೀತಿಯ ವಿಶೇಷ ಅನುಭವವಾಗಲಾರಂಭಿಸಿತು. 3ನೇ ರಾತ್ರಿ ಗುರುದೇವರ ಸುತ್ತಲೂ ಚಲಿಸುತ್ತಿದ್ದ ಬೆಳಕು ಹಾಗೂ ಹೊರಗೆ ವೃತ್ತದಲ್ಲಿದ್ದ ಬೆಂಕಿ ಒಂದೇ ಸ್ವರೂಪವನ್ನು ಪಡೆದುಕೊಂಡವು. ನಿಜವಾಗಿ ಇವೆರಡರ ನಡುವೆ ಬಹಳಷ್ಟು ಅಂತರವಿತ್ತು. ಆದರೆ ಈಗ ಆ ಅಗ್ನಿಯ ಅಂತರದಲ್ಲಿ ವ್ಯತ್ಯಾಸವೇ ಇರಲಿಲ್ಲ. ಅವೆರಡರ ಬೆಳಕು ಸೇರಿ ಒಂದಾಗಿ ಬಿಟ್ಟಿತ್ತು. ಹಾಗೆಯೇ ಸೂರ್ಯನೇ ಭೂಮಿಗೆ ಇಳಿದು ಬಂದಂತೆ ಗೋಚರಿಸುತ್ತಿತ್ತು. ಎಲ್ಲ ಕಡೆ ಪ್ರಕಾಶಮಾನವಾದ ಬೆಳಕು ಹರಡಿಕೊಂಡಿತ್ತು. ಆ ಅರಣ್ಯದಲ್ಲಿ ಬೇರೆ ಯಾವುದೇ ಬೆಳಕು ಇಲ್ಲದ ಕಾರಣ ಈ ಅಗ್ನಿಯ ಪುಂಜ ಬಹಳಷ್ಟು ಪ್ರಭಾವಶಾಲಿಯಾಗಿತ್ತು. ನಂತರ ನನ್ನೊಳಗೆ ಏನೋ ಚಲಿಸಿದಂತೆ ಭಾಸವಾಯಿತು. ನನ್ನ ಬೆನ್ನೆಲುಬಿನ ಬುಡದಲ್ಲಿ ಸ್ಪಂದನ ಉಂಟಾಗಲಾರಂಭಿಸಿತು. ಆ ಅದುರುವಿಕೆ ಮೆಲ್ಲನೆ ಮೇಲೇರಲು ಪ್ರಾರಂಭಿಸಿತು. ನನ್ನ ಸುತ್ತಲೂ ಸಾಕಷ್ಟು ಬೆಂಕಿಯ ಶೆಕೆ ಇದ್ದರೂ ಯಾರೋ ತಣ್ಣನೆಯ ಚೈತನ್ಯವನ್ನು ಪೂರ್ತಿಯಾಗಿ ನನ್ನ ಬೆನ್ನೆಲುಬಿನೊಳಗೆ ಸುರಿಯುತ್ತಿರುವಂತೆ ಅನುಭವ ಉಂಟಾಯಿತು. ನನಗಂತೂ ಆ ಅನುಭವವನ್ನು ನಂಬಲಾಗುತ್ತಿರಲಿಲ್ಲ. ನಾನು ಆಗಾಗ್ಗೆ ನನ್ನ ಬೆನ್ನ ಹಿಂದೆ ನಿಜವಾಗಿ ತಣ್ಣಗಿನ ವಸ್ತುವೇನಾದರೂ ಇದೆಯೋ ಎಂದು ಮುಟ್ಟಿ ನೋಡಿಕೊಳ್ಳುತ್ತಿದ್ದೆ. ಅದು ನನ್ನೊಳಗೆ ಆಗುತ್ತಿದ್ದ ಅನುಭವದಂತೆಯೇ ಇತ್ತು. ಆದರೆ ನನ್ನ ಬೆನ್ನ ಹಿಂದೆ ಮುಟ್ಟಿ ನೋಡಿದಾಗ ಅಲ್ಲಿ ಏನೂ ಇರಲಿಲ್ಲ. ಆ ತಂಪಾದ ಮಿಡಿತ ನನ್ನ ಕುತ್ತಿಗೆಯ ಹಿಂಬದಿಯಲ್ಲಿ ಹರಿಯಲಾರಂಭಿಸಿತು. ನಾನು ಈ ಒಂದು ಅನುಭವ ಜ್ಞಾನವನ್ನು ಮೊದಲ ಬಾರಿ ಅನುಭವಿಸಿದೆ. ಸಾಕಷ್ಟು ಜ್ಞಾನ ನನ್ನಲ್ಲಿದ್ದರೂ ಇದು ಏನು, ಅಲ್ಲಿ ಏನಾಗುತ್ತಿತ್ತು, ನಿಜವಾಗಿ ಏನು ನಡೆಯುತ್ತಿದೆ ಅಥವಾ ಯಾಕೆ ಅದು ನಡೆಯುತ್ತಿದೆ ಎಂಬುದನ್ನು ಇವತ್ತಿನವರೆಗೂ ಹೇಳಲು ನನಗೆ ಸಾಧ್ಯವಿಲ್ಲ. ಈ ಸ್ಪಂದನ ನನ್ನ ಕತ್ತಿನ ಹಿಂದಿನಿಂದ ನನ್ನ ತಲೆಯ ನೆತ್ತಿಯಲ್ಲಿ ಉಂಟಾಯಿತು. ಹಾಗೆಯೇ ಇಡೀ ಶರೀರದಲ್ಲಿ ಉಂಟಾಗುತ್ತಿದ್ದ ಅನುಭವದಿಂದ ನಾನು ರೋಮಾಂಚನಗೊಂಡೆ. ನಾನು ಇಂತಹ ಒಂದು ಅನುಭವವನ್ನು ಪ್ರಥಮ ಬಾರಿಗೆ ಅನುಭವಿಸಿದ್ದೆ. ಬುದ್ಧಿಯ ಜ್ಞಾನಕೋಶದಲ್ಲಿ ಇಂತಹ ಒಂದು ಅನುಭವವನ್ನು ಹೋಲಿಸಲು ಮತ್ತೊಂದು ಅನುಭವವೇ ಇಲ್ಲ. ಇಂತಹ ಈ ಒಂದು ಅನುಭೂತಿಯು ಹೋಲಿಕೆಗೆ ಮೀರಿದಂತಹದ್ದು. ನಾನು ನನ್ನ ಶರೀರದ ಮೇಲಿನ ನಿಯಂತ್ರಣವನ್ನು ಕಳೆದುಕೊಂಡಂತೆ ಅನಿಸುತ್ತಿತ್ತು. ಇಷ್ಟೆಲ್ಲ ಆದರೂ ನಾನು ಅಗ್ನಿಯ ಸುತ್ತಲೂ ಹೋಗುತ್ತಾ ಬೆಂಕಿ ನನ್ನದ ಚೆನ್ನಾಗಿ ಉರಿಯುತ್ತಿದೆಯೇ ಎಂದು ಗಮನಿಸುತ್ತಲೇ ಇದ್ದೆ. ಇದು ನನಗೆ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು. ಅಂದರೆ ಹೊರಗಿನ ಅಗ್ನಿ ಪರೀಕ್ಷೆಯೊಂದಿಗೆ ಒಳಗಿನ ಅಗ್ನಿ ಪರೀಕ್ಷೆಯೂ ಇದ್ದು ಎರಡೂ ಕಡೆಗಳಲ್ಲಿ ಅಗ್ನಿ ಪರೀಕ್ಷೆಗಳು ನಡೆಯುತ್ತಿದ್ದವು. ಅಗ್ನಿಯ ಸನಿಹದಲ್ಲಿ ಇಷ್ಟೊಂದು ಹೊತ್ತು ಕಳೆದರೂ ನನಗೆ ಬಿಸಿಯ ಅನುಭವವೇ ಉಂಟಾಗುತ್ತಿಲ್ಲವಲ್ಲ ಎಂದು ನಾನು ಆಶ್ಚರ್ಯಪಟ್ಟೆ. ಆನಂತರ ಮರುದಿನ ಬೆಳಗ್ಗೆ ಮೆಲ್ಲನೆ ಗುರುದೇವರು ಅವರ ಸಮಾಧಿ ಸ್ಥಿತಿಯನ್ನು ಪೂರ್ಣಗೊಳಿಸಿ ಅಗ್ನಿಯಿಂದ ಹೊರಬಂದರು. ಅವರನ್ನು ಆವರಿಸಿದ್ದ ಅಗ್ನಿಯಿಂದ ಹೊರಬಂದ ಕೂಡಲೇ ನಾನು ಬಗ್ಗಿ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ, ನಿಮ್ಮ ಅನುಗ್ರಹದಿಂದ ನನಗೆ 3 ದಿನಗಳವರೆಗೆ ದಿವ್ಯ ಅನುಭವಗಳು ಉಂಟಾದವು. ಇಂತಹ ಅನುಭವಗಳನ್ನು ನಾನು ನನ್ನ ಜೀವನದಲ್ಲಿ ಎಂದೂ ಅನುಭವಿಸಿಲ್ಲ ಎಂದೆ. ಗುರುಗಳು ಸುಮ್ಮನೆ ನಕ್ಕು ಹೇಳಿದರು, ನಿನ್ನನ್ನು ನಾನು 3 ದಿನಗಳವರೆಗೆ ಆ ಸಮಾಧಿ ಸ್ಥಿತಿಗೆ ನನ್ನ ಚಿತ್ತದ ಮೂಲಕ ಕರೆದುಕೊಂಡು ಹೋಗಿದ್ದೆ. ನಿನ್ನ ಚಿತ್ತದ ಮೂಲಕ ನೀನು ನನ್ನೊಂದಿಗೆ ಇದ್ದೆ. ಆ ಜೀವಂತವಾಗಿರುವ ಅಗ್ನಿಯನ್ನು ನೋಡಿಕೊಳ್ಳುವ ನೆಪದಲ್ಲಿ ನಿನ್ನ ಚಿತ್ತ ಕೂಡ ಆ ಅಗ್ನಿಯ ಮೇಲೆ ಇದ್ದು ಅದು ಚಂಚಲವಾಗದಿರಲಿ ಎಂದು ಹಾಗೂ ನಿನ್ನ ಚಿತ್ತ ಅಗ್ನಿಯಂತೆ ಶುದ್ಧವಾಗಿರಲಿ ಎಂದು ನಾನು ನಿನಗೆ ಈ 3 ದಿನಗಳಲ್ಲಿ ಬೆಂಕಿ ಉರಿಯುವುದನ್ನು ನೋಡಿಕೊಳ್ಳುವ ಕೆಲಸವನ್ನೇ ಕೊಟ್ಟಿದ್ದೆ. ನಿನ್ನ ಗಮನ ಬೇರೆಡೆ ಹೋಗದಂತೆ ತಡೆಯಲು ನಾನು ಇದನ್ನೆಲ್ಲ ಮಾಡಿದೆ.
ನೀನು ಈ ದಿನ ನನ್ನಿಂದ ಪಡೆದಂತಹ ಅನುಭವವನ್ನು ನನ್ನ ಜೀವಿತ ಕಾಲದಲ್ಲಿ ನಾನು ಒಂದು ವ್ಯಕ್ತಿಗೆ ಒಮ್ಮೆ ಮಾತ್ರ ಕೊಡಲು ಸಾಧ್ಯ. ನನ್ನ ಆಧ್ಯಾತ್ಮಿಕ ಸಾಧನೆಯ ಮೂಲಕ ಸಂರಕ್ಷಿಸಿಕೊಂಡು ಬಂದಂತಹ ಆಸ್ತಿಯಾದ ಪ್ರಾಣಶಕ್ತಿಯನ್ನು ಈ ಅನುಭವದ ಮೂಲಕ ನಿನಗೆ ಹಸ್ತಾಂತರಿಸುತ್ತಿದ್ದೇನೆ. ಯಾಕೆಂದರೆ ಇದನ್ನು ಪಡೆದುಕೊಂಡು ಅದನ್ನು ಸುರಕ್ಷಿತವಾಗಿ ನಡೆಸಿಕೊಂಡು ಹೋಗಲು ನೀನೇ ಯೋಗ್ಯ ವ್ಯಕ್ತಿ ಎಂದು ನನಗನ್ನಿಸುತ್ತದೆ. ಆಗ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಷ್ಟೇ ಎಂದೆ. ಅವರು ಅದೇ ನಿನ್ನಲ್ಲಿರುವ ದೊಡ್ಡತನ. ಒಂದು ಬೀಜವು ಎಷ್ಟೇ ಒಳ್ಳೆಯದಿರಲಿ, ಅದಕ್ಕೆ ಬೇಕಾದ ಫಲವತ್ತಾದ ಮಣ್ಣು ಸಿಗದಿದ್ದರೆ ಅದು ನಿರುಪಯುಕ್ತ ವಸ್ತುವಾಗಿ ಬಿಡುತ್ತದೆ. ಅದೇ ರೀತಿಯಾಗಿ ನನ್ನ ಪ್ರಾಣಶಕ್ತಿಯು ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ಅದನ್ನು ಜೀವಂತವಾಗಿಟ್ಟುಕೊಂಡರೂ ಅದನ್ನು ವೃದ್ಧಿಗೊಳಿಸಬಹುದಾದ ಒಳ್ಳೆಯ ವ್ಯಕ್ತಿ ಎಲ್ಲಿಯವರೆಗೆ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಅದು ಉಪಯೋಗಕ್ಕೆ ಬಾರದ ಶಕ್ತಿಯಾಗಿ ಉಳಿಯುತ್ತದೆ. ನೀನು ನನ್ನ ಚೈತನ್ಯಕ್ಕೆ ಬೇಕಾದ ಫಲವತ್ತಾದ ಭೂಮಿ. ನಿನಗೆ ಇದನ್ನು ಹಸ್ತಾಂತರಿಸಿದ ಮೇಲೆ ನಾನು ಧನ್ಯನಾದೆ. ನೀನು ಅದನ್ನು ಗ್ರಹಣ ಮಾಡಿಕೊಂಡು ನನಗೆ ದೊಡ್ಡ ಉಪಕಾರವನ್ನು ಮಾಡಿರುವೆ. ನನ್ನ ಜೀವನ ಸಾರ್ಥಕವಾಯಿತು. ನನ್ನ ಆಧ್ಯಾತ್ಮ ಸಾಧನೆಗೆ ಈ ದಿನ ಫಲ ಸಿಕ್ಕಿತು. ಇವತ್ತು ಈ ಶಕ್ತಿ, ಈ ಚೈತನ್ಯ ಒಬ್ಬನಿಂದ ಅನೇಕರಿಗೆ ಹೋಯಿತು. ನಿನಗೆ ನೀನು ಯಾರು ಎಂದು ಗೊತ್ತಿಲ್ಲ, ಆದರೆ ನನಗೆ ತಿಳಿದಿದೆ. ಆದರೆ ನಾನು ಕೂಡ ನಿರ್ದಿಷ್ಟವಾದ ಒಂದು ಮಿತಿಯೊಳಗೆ ಇರುವೆ. ಹಾಗಾಗಿ ನನಗೆ ಎಲ್ಲವೂ ತಿಳಿದಿದ್ದರೂ ನಿನಗೆ ಹೇಳಲಾರೆ. ಸಮಯ ಪಕ್ವಗೊಂಡಾಗ ನಿನಗೆ ಅದರ ಅರಿವಾಗಲಿದೆ. ಜ್ಞಾನವೆಂಬ ಸೂರ್ಯನು ಉದಯಿಸಲು ಇನ್ನಷ್ಟು ಸಮಯ ಉಳಿದಿದೆ. ಒಮ್ಮೆ ಸೂರ್ಯೋದಯವಾದರೆ ಸೂರ್ಯನ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಾಗಲಿದೆ ಎಂದರು. ಗುರುದೇವರು ಇವತ್ತು ಬಹಳ ಸಂತೋಷದಲ್ಲಿದ್ದು ತಮ್ಮ ಆನಂದವನ್ನು ಅಭಿವ್ಯಕ್ತಪಡಿಸುತ್ತಿದ್ದರು. ಅವರು ಹೀಗೆ ಹೇಳಿದರು, ನಾನು ಕೂಡ ಈ ಅನುಭವವನ್ನು ನನ್ನ ಗುರುದೇವರಿಂದ ಪಡೆದಿದ್ದೆ. ಅವರು ಅವರ ಗುರುದೇವರಿಂದ ಇದನ್ನು ಪಡೆದಿದ್ದರು. ಈ ರೀತಿಯಾಗಿ ಆ ಪರಂಪರೆ ನಡೆಯುತ್ತಾ ಬಂದಿದೆ. ಒಬ್ಬ ಒಂದು ಆಧ್ಯಾತ್ಮಿಕ ಅನುಭವವನ್ನು ಒಂದು ಗುರುವಿನಿಂದ ಮಾತ್ರ ಪಡೆಯಲು ಸಾಧ್ಯ. ಹಾಗೆಯೇ ಅಲೆಯಂತಿರುವ ಈ ಕೃಪಾರೂಪಿ ಅನುಭವವನ್ನು ಜೀವನ ಪೂರ್ತಿ ಇಟ್ಟುಕೊಳ್ಳುವುದು ಕಠಿಣವಾಗಿರುತ್ತದೆ. ಕೃಪೆಯನ್ನು ಪಡೆದುಕೊಳ್ಳಲು ಕ್ಷಣ ಮಾತ್ರ ಸಾಕು. ಆದರೆ ಆ ಕೃಪೆಯನ್ನು ಸುರಕ್ಷಿತವಾಗಿ ಜೀವನ ಪೂರ್ತಿ ಇಟ್ಟುಕೊಳ್ಳುವುದು ಒಂದು ಸಾಧನೆಯಾಗಿ ಬಿಡುತ್ತದೆ. ಅದಕ್ಕೋಸ್ಕರವೇ ಜೀವನದಲ್ಲಿ ಬಹಳಷ್ಟು ತ್ಯಾಗಗಳನ್ನು ಮಾಡಬೇಕಾಗುತ್ತದೆ. ಹಾಗೆಯೇ ಬೇಕಾದಷ್ಟು ವಿಷಯಗಳನ್ನು ಜೀವನದಲ್ಲಿ ತ್ಯಜಿಸಬೇಕಾಗುತ್ತದೆ. ಅಥವಾ ಅದನ್ನು ಹೀಗೆ ಹೇಳಬಹುದು, ಜೀವನದಲ್ಲಿ ಅವುಗಳು ತನ್ನಿಂದ ತಾನೇ ಬಿಟ್ಟು ಹೋಗುತ್ತವೆ. ಏಕೆಂದರೆ ಆ ಕೃಪೆಯನ್ನು ಜೋಪಾನವಾಗಿ ಇಟ್ಟುಕೊಳ್ಳುವುದೇ ನಿನ್ನ ಜೀವನದ ಮುಖ್ಯ ಅಭಿಲಾಷೆಯಾಗುತ್ತದೆ. ಆದ್ದರಿಂದ ಸ್ವಾಭಾವಿಕವಾಗಿಯೇ ಈ ಗುರಿಯನ್ನು ತಲುಪುವವರೆಗೆ ಬೇರೆ ಎಲ್ಲವೂ ಅರ್ಥಹೀನವಾಗಬಹುದು. ಇದರಿಂದಾಗಿ ಇಡೀ ಜೀವನದಲ್ಲಿ ಕೇವಲ ಒಂದು ಬಿಂದುವನ್ನಷ್ಟೇ ಹಿಡಿದುಕೊಂಡ ಸಂಭವ ಉಂಟಾಗುತ್ತದೆ. ಆಗ ನಿನ್ನ ಜೀವನವು ಕಿರಿದಾಗಿ ಇಡೀ ಜಗತ್ತು ಕರಗಿ ಒಂದು ಬಿಂದುವಾಗಿ ಬಿಡುತ್ತದೆ. ಆ ಬಿಂದುವಿನ ಹೊರಗೆ ಒಬ್ಬನಿಗೆ ಅಸ್ತಿತ್ವವಿರುವುದಿಲ್ಲ. ಹಾಗೆ ಆ ಬಿಂದುವೇ ಅವನಿಗೆ ಸರ್ವಸ್ವವಾಗಿರುತ್ತದೆ. ಯಾರಿಗೆ ಗುರುಕೃಪೆಯಾಗಿರುತ್ತದೆಯೋ ಅವನಿಗೆ ಅವನ ಸರ್ವಸ್ವ ಗುರುಕೃಪೆಯೇ ಆಗಿದ್ದರೂ ಅವನಿಗೆ ಅದರ ಅರಿವಿರುವುದಿಲ್ಲ. ಆದರೆ ಹೊರಗಿನ ಪ್ರಪಂಚದಲ್ಲಿರುವ ಗುರುಕೃಪೆಯ ಅನುಭವವಿಲ್ಲದ ಒಬ್ಬ ವ್ಯಕ್ತಿಯಲ್ಲಿ ಹೇಗೆ ಗುರುಕೃಪೆಯು ಒಂದು ವ್ಯಕ್ತಿಗೆ ಎಲ್ಲವೂ ಆಗಿರಲು ಸಾಧ್ಯ ಎಂಬ ಪ್ರಶ್ನೆ ಸ್ವಾಭಾವಿಕವಾಗಿ ಮೂಡಿಬರಬಹುದು. ಆದರೆ ಒಳಗೆ ತಲುಪಿದ ವ್ಯಕ್ತಿಗೆ ಇಡೀ ಪ್ರಪಂಚವು ಇಷ್ಟೇ ಆಗಿರುತ್ತದೆ. ಅವನು ಇದರಿಂದ ಹೊರಗೆ ಇರುವ ಪ್ರಪಂಚವನ್ನು ನೋಡಲು ಬಯಸುವುದಿಲ್ಲ. ಆದರೆ ಯಾರು ಹೊರಗಿದ್ದಾನೆಯೋ ಅವನಿಗೆ ಈ ಒಳಗಿನ ಪ್ರಪಂಚದ ಬಗ್ಗೆ ತಿಳಿದಿರುವುದಿಲ್ಲ. ಹಾಗಾಗಿ ಅವನು ಈ ಒಳಗಿನ ಪ್ರಪಂಚಕ್ಕೆ ಯಾವುದೇ ಮಹತ್ವ ಕೊಡುವುದಿಲ್ಲ. ಈ ಒಳಗಿನ ಪ್ರಪಂಚಕ್ಕೆ ಕಾಲಿಡಿದ ವ್ಯಕ್ತಿಗೆ ಒಳಗಿನ ಪ್ರಪಂಚದ ಬಗ್ಗೆ ತಿಳಿದಿರಲು ಹೇಗೆ ಸಾಧ್ಯ? ಅಲ್ಲಿ ಎಂಥ ವಿರೋಧಾಭಾಸ ಉಂಟಾಗುತ್ತದೆ ಎಂದರೆ, ಒಳ ಪ್ರಪಂಚದಲ್ಲಿರುವ ವ್ಯಕ್ತಿಯು ಹೊರ ಪ್ರಪಂಚದಿಂದ ಹೋಗಿರುತ್ತಾನೆ. ಅವನಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಎಲ್ಲ ಗೊತ್ತಿರುತ್ತದೆ. ಹಾಗೆಯೇ ಅವನಿಗೆ ಈ ಒಳಗಿನ ಪ್ರಪಂಚದ ಬಗ್ಗೆಯೂ ತಿಳಿದಿರುತ್ತದೆ.
ಅವನು ಈಗಾಗಲೇ ಒಳಗಡೆ ಇದ್ದುದರಿಂದ ಎರಡೂ ಪ್ರಪಂಚಗಳ ಜ್ಞಾನ ಅವನಲ್ಲಿರುತ್ತದೆ. ಯಾವ ವ್ಯಕ್ತಿ ಹೊರಗಿನ ಜಗತ್ತಿನಿಂದ ಒಳಗೆ ಹೋಗಿರುತ್ತಾನೋ ಅವನು ಅಲ್ಲಿಯೇ ಉಳಿದು ಬಿಡುತ್ತಾನೆ. ಅವನು ಹೊರಗಿನ ಪ್ರಪಂಚಕ್ಕೆ ಬರುವುದೇ ಇಲ್ಲ. ಆ ಒಳಗಿನ ಜಗತ್ತು ಪ್ರಾಯಶಃ ಅಧಿಕ ಶ್ರೇಷ್ಠ, ಅಧಿಕ ಪ್ರಿಯ ಹಾಗೂ ಅಧಿಕ ಶಾಂತಿ ಕೊಡುವ ಜಗತ್ತಾಗಿದೆ. ಆದ್ದರಿಂದಲೇ ಹೊರಗಿನಿಂದ ಒಳಗೆ ಹೋದ ವ್ಯಕ್ತಿ ಹೋಗಿಯೇ ಬಿಟ್ಟ, ಹೊರಗೆ ಬರಲು ಅವನಿಗೆ ಇಷ್ಟವಾಗುತ್ತಿಲ್ಲವೆಂದು ಆಗ ನಾವು ಕಲ್ಪನೆ ಮಾಡಬಹುದು. ಹೊರಗಿನ ಜಗತ್ತು ಇಷ್ಟೊಂದು ವಿಶಾಲವಾಗಿದ್ದರೂ ಆ ಒಳಗಿನ ಪ್ರಪಂಚ ಇನ್ನೂ ಆಳವಾಗಿ ಅಗಾಧವಾಗಿದೆ. ಆ ಪ್ರಪಂಚದಲ್ಲಿ ಹೊರಗಿನ ಜಗತ್ತಿಗೆ ಬರಲು ದಾರಿ ಇರುವುದಿಲ್ಲ. ಯಾಕೆಂದರೆ ತನಗೆ ಒಳಗೆ ಹೆಚ್ಚು ಪ್ರಗತಿ ಉಂಟಾಗಲಿ ಎಂದು ಮನುಷ್ಯ ಸ್ವಯಂ ತನ್ನ ತಿರುಗು ಪ್ರಯಾಣದ ಹಾದಿಯನ್ನು ಮುಚ್ಚಿಯೇ ತನ್ನ ಪ್ರಯಾಣದಲ್ಲಿ ಮುಂದೆ ಸಾಗುತ್ತಿರುತ್ತಾನೆ. ನನಗೂ ಅಂತಹದೇ ಅನುಭವ ಆಗಿತ್ತು. ಒಮ್ಮೆ ನಾನು ಒಳಗೆ ಹೋದ ಮೇಲೆ ಗುರುವಿನ ಅನುಗ್ರಹದಿಂದ ಇನ್ನೂ ಹಾಗೂ ಇನ್ನಷ್ಟು ಆಳಕ್ಕೆ ಹೋಗುತ್ತಲೇ ಇದ್ದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗ್ವಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.